ಮತ್ತು ಇತ್ತೀಚೆಗಂತೂ ತುಂಬ ಕನ್ಫ್ಯೂಷನ್ ಆಗುವ ಥರದ್ದು ಆಹಾರ ಸೇವನೆ. ಯಾವ ಸಮಯದಲ್ಲಿ ಯಾವ ಆಹಾರ ತಗೋಬೇಕು ಅನ್ನೋದು ಸಹ ಅದು ನಮ್ಮ ಆರೋಗ್ಯವನ್ನು ನಿರ್ಧಾರ ಮಾಡುತ್ತೆ. ನೀವು ತಗೊಳ್ತಿರೋದು ಪೌಷ್ಟಿಕದಾಯಕ ಆಹಾರನೇ ಆಗಿರ್ಬೋದು, ಆದರೆ ನಿಮ್ಮ ಸಮಯ ಸರಿ ಇಲ್ಲ ಅಂತಂದರೆ ಅದರಿಂದ ನಿಮಗೆ ಪ್ರಯೋಜನ ಆಗೋ ಬದಲು ಅನಾನುಕೂಲನೇ ಆಗುತ್ತೆ. ರಾತ್ರಿ ಹೊತ್ತು ನೀನೇನಾದರೂ ಬಿರಿಯಾನಿ ಥರದ ಹೈ ಕ್ಯಾಲರಿ ಡಯೆಟ್ ತಿಂದರೆ ಅದೇನಾಗುತ್ತೆ, ಇದು ಕಂಪ್ಲೀಟ್ ಉಲ್ಟಾ ಆಗಿದೆ. ನಾನು ಅಬ್ಸರ್ವ್ ಮಾಡ್ದಂಗೆ ಮಧ್ಯಾಹ್ನ ಊಟನ ಕಡಿಮೆ ಮಾಡ್ತಾ ಇದ್ದಾರೆ ತುಂಬ ಜನ. ಯಾಕೆಂದರೆ ಬಾಕ್ಸ್ ಇರ್ತಾರೆ, ಇಲ್ಲ ಹೋಗ್ತಾರೆ. ಹೌದು, DNA ಡ್ಯಾಮೇಜ್ಗಳು ಹಾಗೆ ಉಳ್ಕೊಂತು. DNA ರಿಪೇರ್ ಮೆಕ್ಯಾನಿಸಮ್ ಕೊಲ್ಯಾಪ್ಸ್ ಆಯಿತು. ಈ ರೀತಿ ದೇಹದ ಎಲ್ಲ ಪ್ರಕ್ರಿಯೆಗಳು ಕೊಲ್ಯಾಪ್ಸ್ ಆಗ್ತಾ ಬರುತ್ತೆ. ಫೈನಲಿ ಇದರ ಎಂಡ್ ರಿಸಲ್ಟ್ ಏನು ಅಂತಂದರೆ ನಮ್ಮ ಆರೋಗ್ಯ ಕಾಂಪ್ರಮೈಸ್ ಆಗ್ತಾಯಿದೆ. ಹಸಿವು ಅಂದರೆ ಒಂದು ಆ್ಯಪಲ್ ಇದೆ ಅಂತ ಅಂದ್ಕೊಳ್ಳಿ, ಒಂದು ಆ್ಯಪಲ್ ಮಾತ್ರ ಇದೆ, ನಿಮ್ಗೆ ಹಸಿವಾಗಿದೆ ಅಂದರೆ ಆ್ಯಪಲ್ ತಿಂತೀರಾ ನೀವು? ಇಲ್ಲ ಆ್ಯಪಲ್ ಬೇಡ ಅಂತಂದ್ರೆ ಹಸಿವಲ್ಲ. ನಿಮಗೆ ಇಲ್ಲ ಚಿಪ್ಸ್ ಬೇಕು ಅಥವಾ ಇನ್ನೊಂದೇನೋ ಬೇಕು, ಸ್ವಲ್ಪ ಸ್ನ್ಯಾಕ್ಸ್ ಬೇಕು ಅಂದ್ರೆ ಹಸಿವಲ್ಲ, ಅದು ಚಪಲ ಅಂತ. ಹೌದು ಹೌದು. ಸ್ನೇಹಿತರೆ ನಮಸ್ಕಾರ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ಈ ಒಂದು ಡಿಪಾರ್ಟ್ಮೆಂಟ್ನ HOD ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ನಾನು ಅಂದರೆ ನಾವು ಏನು ಆಹಾರ ಸೇವನೆ ಮಾಡ್ತಾ ಇದ್ವಿ ಮುಂಚೆಯಿಂದ, ನಾನು ಅದು ಬದಲಾಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀನಿ. ಮತ್ತು ಇತ್ತೀಚೆಗಂತೂ ತುಂಬ ಕನ್ಫ್ಯೂಷನ್ ಆಗುವ ಥರದ್ದು ಆಹಾರ ಸೇವನೆ. ನಾವು ರೆಗ್ಯುಲರ್ ಆಗಿ ಬೆಳಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಒಂದು ಊಟ, ರಾತ್ರಿ ಒಂದು ಊಟ, ಈ ಥರ ಅಂದ್ಕೊಂಡು ಮಾಡ್ಕೊಂಡು ಬಂದಿದ್ವಿ. ಅದಾದಮೇಲೆ ಸ್ವಲ್ಪ ವಯಸ್ಸಾಗ್ತಿದ್ದ ಹಾಗೆ ಸ್ವಲ್ಪ ಕಡಿಮೆ ಊಟ ಮಾಡಬೇಕು ಅಂತ ಬ್ರಂಚ್ ಅಂತ ಮಾಡ್ಕೊಂಡು 12:30 1 ಗಂಟೆಗೆ ಊಟ ಮಾಡಿಕೊಂಡು ಬೆಳಗ್ಗೆ ಏನೂ ತಿಂದೆ, ಬೆಳಗ್ಗೆ ಒಂದು ಚಿಕ್ಕ ಪುಟ್ಟದಾಗಿ ಏನೋ ತಿಂದ್ಕೊಂಡು ಆಮೇಲೆ ಸಂಜೆ 7 ಗಂಟೆಗೆ ಊಟ ಮಾಡ್ಕೊಂಡು ಅಲ್ಲಿ ಮುಗಿಸುವಂಥದ್ದು ಕೂಡ ನೋಡ್ತಾ ಇದ್ದೀನಿ. ಹಳ್ಳಿ ಊರಲ್ಲಿ ತುಂಬ ಬೇಗನೆ ಅವರು ತಮ್ಮ ದಿನಚರಿ ಶುರು ಮಾಡ್ತಾ ಇದ್ರು, ಬೇಗ ಊಟ ಮಾಡ್ತಾರೆ, 10 ಗಂಟೆ ಅಂದರೆ ಊಟ ಮಾಡ್ತಿದ್ರು. ಅದನ್ನು ಕೂಡ ನಾನು ನೋಡಿದ್ದೀನಿ. ಸೊ ಒಟ್ಟಿನಲ್ಲಿ ನಮ್ಮ ಆಹಾರ ಸೇವನೆ ಮತ್ತು ಸಮಯಕ್ಕೂ ಒಂದು ಸಂಬಂಧ ಇದೆ ಅಂತ ನಮ್ಗೆ ಗೊತ್ತಿರುವಂಥದ್ದು. ಬಟ್ ಆ ಸಂಬಂಧ ನಿಜವಾಗ್ಲೂ ಯಾವ ಥರ ಇರಬೇಕು, ಯಾರಿಗೆ ಯಾವ ಥರ ಇರಬೇಕು, ಆ ಥರ ಏನಾದರೂ ಇದೆಯಾ? ನಮ್ಮ ಒಂದು 2026ನೇ ಇಸ್ವಿನಲ್ಲಿ ಇವತ್ತು ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಅಥವಾ ನಗರಗಳಲ್ಲಿ ಕೂತ್ಕೊಂಡಿರಿದ್ರೆ ಇನ್ನೂ ಕೋಟ್ಯಾಂತರ ಜನ ನಮ್ಮ ಹಳ್ಳಿ ಊರುಗಳಲ್ಲಿ, ಹೋಬಳಿಗಳಲ್ಲಿ ಅಲ್ಲಿದ್ದಾರೆ. ಸೊ ಎಲ್ರಿಗೂ ಅನ್ವಯ ಆಗುವಂಥ ಈ ಒಂದು ಸಂಬಂಧದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ ಸರ್, ಈಗ ಆಹಾರ ಮತ್ತು ಸಮಯ, ಯಾವ ಆಹಾರ ಬರೀ ಪೌಷ್ಟಿಕದಾಯಕ ಆಹಾರ ಮಾತ್ರ ಅಲ್ಲ, ನೀವು ಅದನ್ನೇ ಸೇವನೆ ಮಾಡಿದ್ರು ಯಾವಾಗ ಸೇವನೆ ಮಾಡಬೇಕು ಅನ್ನೋದಿದೆಯಲ್ಲ, ಸಮಯದ ನಿಗದಿ ಮಾಡೋದು ಅದು ಬಹಳ ಮುಖ್ಯ. ಇದನ್ನು ಕ್ರೋನೋ ನ್ಯೂಟ್ರಿಷನ್ ಅಂತ ಕರೀತಾರೆ. ಇದೊಂದು ಬ್ರ್ಯಾಂಚ್, ಇದೊಂದು ಸೈನ್ಸ್. ಇದು ಕ್ರೋನೋ ನ್ಯೂಟ್ರಿಷನ್. ಕ್ರೋನೋ ಅಂತಂದರೆ ಟೈಮಿಂಗ್, ನ್ಯೂಟ್ರಿಷನ್ ಅಂದರೆ ಕ್ರೋನಾಲಜಿ, ನ್ಯೂಟ್ರಿಷನ್ ಅಂದರೆ ನಿಮ್ಮ ಆಹಾರ. ಯಾವ ಸಮಯದಲ್ಲಿ ಯಾವ ಆಹಾರ ತಗೋಬೇಕು ಅನ್ನೋದು ಸಹ ಅದು ನಮ್ಮ ಆರೋಗ್ಯವನ್ನು ನಿರ್ಧಾರ ಮಾಡುತ್ತೆ. ನೀವು ತಗೊಳ್ತಿರೋದು ಪೌಷ್ಟಿಕದಾಯಕ ಆಹಾರನೇ ಆಗಿರ್ಬೋದು, ಆದರೆ ನಿಮ್ಮ ಸಮಯ ಸರಿ ಇಲ್ಲ ಅಂತಂದರೆ ಅದರಿಂದ ನಿಮಗೆ ಪ್ರಯೋಜನ ಆಗೋ ಬದಲು ಅನಾನುಕೂಲನೇ ಆಗುತ್ತೆ. ಬಹಳಷ್ಟು ಜನ ಅಂತಾರೆ, ನೋಡಿ ನಾನು ತುಂಬ ಚೆನ್ನಾಗಿ ನಾನು ಎಷ್ಟು ಕೇರ್ ತಗೊತೀನಿ ನನ್ನ ಆಹಾರದಲ್ಲಿ, ಎಲ್ಲ ಬ್ಯಾಲೆನ್ಸ್ ಡಯೆಟ್ ನಾನು ತಗೊತಾ ಇದ್ದೀನಿ. ಯಾವಾಗ ತಗೊತಾ ಇದ್ದೀರಾ ಅದು ಮುಖ್ಯ. ಬೆಳಗ್ಗೆ ತಗೊತಾ ಇದ್ದೀರಾ, ರಾತ್ರಿ 11 ಗಂಟೆಗೆ ತಗೊತಿದ್ದೀರಾ, ಅದು ಮುಖ್ಯ. ಈಗ ಒಬ್ಬ ವ್ಯಕ್ತಿ ಬೆಳಗ್ಗೆ 11 ಗಂಟೆಗೆ ಬಿರಿಯಾನಿ ತಿಂತಾನೆ ಅಂತ ಇಟ್ಕೊಳ್ಳಿ. ಆವಾಗ ಆ ಬಿರಿಯಾನಿ ಅವನು ಸೇವನೆ ಮಾಡಿದಾಗ ದೇಹದಲ್ಲಿ ನಡೆಯುವ ಕ್ರಿಯೆಗಳೇ ಬೇರೆ. ರಾತ್ರಿ 11 ಗಂಟೆಗೆ ಅದೇ ವ್ಯಕ್ತಿ 11 ಗಂಟೆ ರಾತ್ರಿ ಸೇಮ್ ಬಿರಿಯಾನಿ ತಿಂತಾನೆ, ಆವಾಗ ನಡೆಯುವ ಕ್ರಿಯೆಗಳೇ ಬೇರೆ. ಬೆಳಗ್ಗೆ ಒಂದೇ ಕ್ಯಾಲೋರಿ, ಅದೇ ಥರ ಪ್ರಿಪ್ರೇಷನು, ಅದೇ ಏನೂ ವ್ಯತ್ಯಾಸ ಇಲ್ಲ. ಆಹಾರದಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಸಮಯದಲ್ಲಿ ವ್ಯತ್ಯಾಸ ಇದೆ. ಬೆಳಗ್ಗೆ ಆಹಾರ ಸೇವನೆ ಮಾಡಿದಾಗ ಬೆಳಗಿನ ಹೊತ್ತು ಏನಾಗುತ್ತೆ ಅಂತ ಅನ್ನೋದಾದರೆ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ. ಬೆಳಿಗ್ಗೆ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ. ಮಧ್ಯಾಹ್ನದ ಹೊತ್ತಿನಲ್ಲಿ ಅದಕ್ಕೆ ನೋಡಿ ಬೆಳಗಿನ ಹೊತ್ತು ಪ್ರೋಟೀನ್ ಯುಕ್ತ ಕಾರ್ಬೋಹೈಡ್ರೇಟ್ ತಗೊಳ್ಳಿ ಅಂತಂತಾರೆ. ಕಾರ್ಬೋಹೈಡ್ರೇಟು ನಿಮಗೆ ಬೇಕೇ ಬೇಕು, ಏಕೆಂದರೆ ರಾತ್ರಿ ಪೂರ ಉಪವಾಸ ಇರ್ತೀರಾ, ಏನು ರಾತ್ರಿ ಮಲಗಿದಾಗ ಏನೂ ತಿಂದಿರಲ್ಲ, ನಿಮ್ಮ ಗ್ಲೂಕೋಸ್, ಮೆದುಳಿಗೆ ಗ್ಲೂಕೋಸ್ ಬೇಕು. ಸೊ ನೀವು ಕಾರ್ಬೋಹೈಡ್ರೇಟ್ನ ಸೇವನೆ ಮಾಡಬೇಕು. ನಮ್ಮ ಹಿರಿಯರು ಉಪ್ಪಿಟ್ಟು ಮತ್ತು ಪೊಂಗಲ್ಲು, ಇಡ್ಲಿ, ದೋಸೆ ಎಲ್ಲ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ಬೆಳಿಗ್ಗೆ ಕಾರ್ಬೋಹೈಡ್ರೇಟು ತಗೋಬೇಕು ಅಂತ ಹೇಳಿದರು. ಇನ್ಸುಲಿನ್ ಸೆನ್ಸಿಟಿವಿಟಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಡೈಜೆಷನ್ ಆಗುತ್ತೆ. ನಿಮ್ಮ ಜೀವಕೋಶಗಳಿಗೆ ಏನು ಬೇಕು ಗ್ಲೂಕೋಸ್ ಎಲ್ಲ ಹೋಗುತ್ತೆ, ನರಕೋಶಗಳಿಗೆ ಗ್ಲೂಕೋಸ್ ಹೋಗುತ್ತೆ, ನೀವು ಆ್ಯಕ್ಟಿವ್ ಆಗಿ ತುಂಬ ಚೆನ್ನಾಗಿರ್ತೀರ. ಮಧ್ಯಾಹ್ನ ಡೈಜೆಸ್ಟಿವ್ ಸಿಸ್ಟಮ್ಮು ಆ್ಯಕ್ಟಿವೇಟ್ ಆಗಿರುತ್ತೆ, ಡೈಜೆಸ್ಟಿವ್ ಎನ್ಸೈಮ್ಸ್ಗಳು ತುಂಬ ಚೆನ್ನಾಗಿ ಬಿಡುಗಡೆಯಾಗುತ್ತೆ. ನೀವು ಹೆವಿ ಮೀಲು ಆವಾಗ ತಗೋಬೋದು. ಆವಾಗ ನೀವು ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟು ಎಲ್ಲ ಇದ್ದಾಗ ಅದನ್ನು ತಗೊಂಡ್ರೆ ತುಂಬ ಚೆನ್ನಾಗಿ ಇದಾಗುತ್ತೆ. ರಾತ್ರಿಯ ಹೊತ್ತು ನೀವು ತುಂಬ
ಒಂದು ಸ್ವಲ್ಪ ಆಹಾರದ ಒಂದು ಕ್ವಾಂಟಿಟಿನೂ ಕಡಿಮೆ ಇರಬೇಕು. ಏನಾಗುತ್ತೆ ಅಂದರೆ ರಾತ್ರಿ ಆದಂಗೆ ದೇಹ ರೆಸ್ಟ್ ಆ್ಯಂಡ್ ಡೈಜೆಸ್ಟ್ ಮೋಡ್ಗೆ ಹೋಗ್ತಾ ಇರುತ್ತೆ. ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಕಮ್ಮಿ ಆಯಿತು, ಡೈಜೆಸ್ಟಿವ್ ಎನ್ಸೈಮ್ಸು ಕಮ್ಮಿ ಆಯಿತು, ಆಗ್ತಾ ಇರುತ್ತೆ. ಏಕೆಂದರೆ ಸಮಯಕ್ಕೆ ತಕ್ಕಂಗೆ ದೇಹದಲ್ಲಿ ಇವುಗಳು ಬದಲಾವಣೆ ಆಗೋದ್ರಿಂದ ರಾತ್ರಿ ಹೊತ್ತು ನಾವು ಸೇವಿಸುವ ಆಹಾರ ಆದಷ್ಟು ಮೈಲ್ಡ್ ಆಗಿರಬೇಕು. ಹೆಚ್ಚು ಕಾರ್ಬೋಹೈಡ್ರೇಟು ಪ್ರೋಟೀನ್ಯುಕ್ತ ಆಗಿರಬಾರ್ದು. ರಾತ್ರಿ ಹೊತ್ತು ನೀನು ಬಿಕಾರಿ ಥರ ತಿನ್ನು ಅಂತ, ಮಧ್ಯಾಹ್ನ ರಾಜನ ಥರ ತಿನ್ನು, ರಾತ್ರಿ ಹೊತ್ತು ಬಿಕಾರಿ ಥರ ಊಟ ಮಾಡು ಅಂತ ಹೇಳಿದ್ದಾರೆ ನಮ್ಮ ಹಿರಿಯರು. ಕಾರಣ ಏನು ಅಂತಂದರೆ ಆಹಾರ ಏನಾಗುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಕಮ್ಮಿ ಆಗೋಗಿರುತ್ತೆ, ಡೈಜೆಸ್ಟಿವ್ ಎನ್ಸೈಮ್ ಕಮ್ಮಿ ಆಗಿರುತ್ತೆ, ಸೇವಿಸುವ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗೋದಿಲ್ಲ. ಅದೇ ವ್ಯತ್ಯಾಸ ಬೆಳಗ್ಗೆ 11 ಗಂಟೆ ನೀನು ಬಿರಿಯಾನಿ ತಿಂದರೆ ನಿನಗೆ ಬೇರೆ ಥರ ವ್ಯತ್ಯಾಸ ಸಿಕ್ಕುತ್ತೆ. ಎಲ್ಲೂ ಫ್ಯಾಟ್ ಡೆಪಾಸಿಷನ್ ಆಗಲ್ಲ, ಎಲ್ಲದೂ ಸರಿಯಾದ ರೀತಿಯಲ್ಲಿ ದೇಹ ಅದನ್ನ ಬಳಕೆ ಮಾಡ್ಕೊಂಬರುತ್ತೆ. ರಾತ್ರಿ ಹೊತ್ತು ನೀನೇನಾದರೂ ಬಿರಿಯಾನಿ ಥರದ ಹೈ ಕ್ಯಾಲರಿ ಡಯೆಟ್ ತಿಂದರೆ ಅದೇನಾಗುತ್ತೆ, ಅದನ್ನು ಇನ್ಸುಲಿನ್ನು ಆಗ ರಾತ್ರಿ ಹೊತ್ತೇನಾಗುತ್ತೆ ಬಿಡುಗಡೆ ಆಗ್ತಾ ಇರೋದಿಲ್ಲ, ಇನ್ಸುಲಿನ್ ಬಿಡುಗಡೆ ಆಗ್ತಿಲ್ಲ. ಇದೇನಾಗುತ್ತೆ, ತಿಂದಿರುವ ಆಹಾರ ಏನಾಗುತ್ತೆ ಫ್ಯಾಟ್ ಆಗಿ ಅದು ಡೆಪಾಸಿಟ್ ಆಗಿ ಬೊಜ್ಜು ಅಂತ ನಾವೇನು ಹೇಳ್ತೀವಿ. ಒಬಿಸಿಟಿ ಬರೋದು ಯಾರಿಗೆ ಅಂತ ನೀವು ನೋಡಿ, ಆಹಾರದ ಪದ್ಧತಿ ಸರಿಯಾಗಿರಲ್ಲ, ಆಹಾರ ಮತ್ತು ಸಮಯ ಯಾರಿಗೆ ಸರಿಯಾಗಿರೋದಿಲ್ಲ ಆಗ ಮಾತ್ರ ಅವರಿಗೆ ಬೊಜ್ಜುತನ ಬರೋಂಥದ್ದು. ಇದರಿಂದ ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇದೆ ಅಂದರೆ ಡಯಾಬಿಟಿಕ್ ಬರ್ತಾ ಇದೆ, ಫ್ಯಾಟಿ ಲಿವರ್ ಸಿಂಡ್ರೋಮ್. ಫ್ಯಾಟಿ ಲಿವರು ತುಂಬ ಜನಕ್ಕೆ ಫ್ಯಾಟಿ ಲಿವರು, ಒಬಿಸಿಟಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು, ಇಂಥದ್ದೆಲ್ಲದಕ್ಕೆ ಮುಖ್ಯವಾದ ಕಾರಣ ಇದೆ ಅಂತ ಹೇಳ್ಬೋದು. ಈಗ ಪ್ರತಿಯೊಂದು ಅಂಗಾಂಗಕ್ಕೂ ದೇಹದಲ್ಲಿ ಒಂದು ಕ್ಲಾಕ್ ಇದೆ ನಮ್ಮ ಬಾಡಿಗೆ. ಅದೇ ರೀತಿ ಪ್ರತಿಯೊಂದು ಅಂಗಾಂಗಗಳಿಗೂ ಒಂದೊಂದು ಕ್ಲಾಕ್ ಇದೆ. ಆ ಕ್ಲಾಕ್ ಥರನೇ ಅದು ಕೆಲಸ ಮಾಡೋದು. ಪ್ಯಾನ್ಕ್ರಿಯಾಸ್ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ಬೆಳಗಿನ ಹೊತ್ತು ಇನ್ಸುಲಿನ್ನ ಜಾಸ್ತಿ ಬಿಡುಗಡೆ ಮಾಡುತ್ತೆ, ರಾತ್ರಿ ಹೊತ್ತು ಕಡಿಮೆ ಮಾಡುತ್ತೆ. ಪ್ಯಾನ್ಕ್ರಿಯಾದು ಕೆಲಸ ಅದು. ಸೊ ಅದರಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ಫ್ಯಾಟಿ ಲಿವರು, ಬೇರೆ ಬೇರೆ ಒಬಿಸಿಟಿ, ಈ ಥರದ ಎಲ್ಲ ತೊಂದರೆಗಳನ್ನು ನಾವು ನೋಡ್ಬೋದು. ನಮ್ಮ ಲಿವರ್ ಅಂತ ತಗೊಂಡ್ರೆ ಬೆಳಗಿನ ಹೊತ್ತು ಆ್ಯಕ್ಟಿವ್ ಆಗಿರುತ್ತೆ. ನಾವೇನಾದರೂ ರಾತ್ರಿ ಹೊತ್ತು ಊಟ ಮಾಡಿದಾಗ ಲಿವರು ಯಾವ ಥರ ಅಂದರೆ ತುಂಬ ಹೈ ಟ್ರೈಗ್ಲಿಸರಾಯ್ಡು, ಹೈ ಕೊಲೆಸ್ಟ್ರಾಲು, ಈ ಥರದನ್ನು ರಾತ್ರಿ ಹೊತ್ತು ಬಿಡುಗಡೆ ಮಾಡಿಬಿಡುತ್ತೆ ನಮ್ಮ ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಂಡ್ರೆ. ಇದರ ಜೊತೆಯಲ್ಲಿ ನಮ್ಮ ಗಟ್ ಮೈಕ್ರೋಬಯೋಮ್ ಏನಿದೆ ಅದು ಸಹ ಬೆಳಗಿನ ಹೊತ್ತು ಆಹಾರಕ್ಕೋಸ್ಕರನೇ ಅದೆಲ್ಲ ಡಿಸೈನ್ ಆಗಿರೋಂಥದ್ದು. ರಾತ್ರಿ ಹೊತ್ತು ಆಹಾರ ಜಾಸ್ತಿ ನಾವು ಕೊಟ್ಟಾಗ ಆ ಗಟ್ ಮೈಕ್ರೋಬಯೋಮ್ ಏನಿದೆ ಅದರ ವೈವಿಧ್ಯತೆಯಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ. ಕೆಟ್ಟ ಗಟ್ ಮೈಕ್ರೋಬಯೋಮು ಜಾಸ್ತಿ ಉತ್ಪಾದನೆ ಆಗುತ್ತೆ, ಒಳ್ಳೆಯ ಗಟ್ ಮೈಕ್ರೋಬಯೋಮು ಕಡಿಮೆ ಆಗ್ತಾ ಬರುತ್ತೆ ಅದರ ಸಂಖ್ಯೆ. ಇದರಿಂದ ಎಂಡೋಟಾಕ್ಸಿನ್ ಅಂತ ಬಿಡುಗಡೆ ಆಗುತ್ತೆ. ಲೀಕಿ ಗಟ್ ಸಿಂಡ್ರೋಮ್ ಅಂತ ಕೇಳಿರ್ಬೋದು. ಇತ್ತೀಚಿನ ದಿನದಲ್ಲಿ ತುಂಬ ಆಗ್ತಾ ಇದೆ ಲೀಕಿ ಗಟ್ ಅಂತಾರೆ. ಏನಕ್ಕೆ ಲೀಕಿ ಗಟ್ ಅಂದರೆ ರಾತ್ರಿ ಬೆಳಗ್ಗೆ ತಿನ್ನುವ ಆಹಾರನ ರಾತ್ರಿ 11 ಗಂಟೆಲಿ ತಿಂದಾಗ ಏನಾಗುತ್ತೆ, ಅದು ದೇಹ ಅದಕ್ಕೆ ಅದರದ್ದೇ ಒಂದು ಕ್ಲಾಕ್ ಇದೆ. ಆ ಕ್ಲಾಕಿಗೆ ತಕ್ಕಂಗೆ ನಾವು ಆಹಾರ ತಿನ್ನಬೇಕು. ದೇಹದ ಕ್ಲಾಕಿಗೆ ತಕ್ಕಾಗೆ ನಾವು ಆಹಾರ ಸೇವನೆ ಮಾಡಬೇಕು. ಅದನ್ನೇ ಕ್ರೋನೋ ನ್ಯೂಟ್ರಿಷನ್ ಅಂತ ನಾವು ಕರೆಯೋದು. ದೇಹದ ಕ್ಲಾಕ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಎಂಡೋಟಾಕ್ಸಿನ್ಗಳು ಬಿಡುಗಡೆ ಆಯಿತು. ಆಮೇಲೆ ಡಿಸ್ಬಯಾಸಿಸ್ ಅಂತ ಆಗುತ್ತೆ. ಆ ಒಂದು ಬ್ಯಾಕ್ಟೀರಿಯಾಗಳು ನಾನು ಹೇಳಿದ್ನಲ್ಲ, ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ, ಇದರದ್ದು ಸಂಖ್ಯೆ ಕಮ್ಮಿ, ಅಲ್ಲೇ ಅನಾರೋಗ್ಯ ನಮಗೆ ಉಂಟಾಗೋದು. ಇರಿಟಬಲ್ ಬೊವೆಲ್, ಆಟೋ ಇಮ್ಯೂನ್ ಕಂಡೀಷನ್ಗಳು, ಇನ್ಫ್ಲಮೇಷನ್ಗಳು ಶುರು ಆಗಿಬಿಡುತ್ತೆ. ರಾತ್ರಿ ಹೊತ್ತು ಆಹಾರ ಅದೇ ಕ್ಯಾಲೋರಿ, ಅದೇ ಇದು, ಸಮಯ ಮಾತ್ರ ಬೇರೆ ಬೇರೆ, ವ್ಯತ್ಯಾಸನೂ ಬೇರೆ ಬೇರೆ. ಬೆಳಗ್ಗೆ ಆ ಬ್ಯಾಕ್ಟೀರಿಯಾಗಳು ಯಾವ ಥರ ಕೆಲಸ ಮಾಡ್ತಿತ್ತು ಅದು ಮಾಡೋದಿಲ್ಲ, ರಾತ್ರಿ ಹೊತ್ತೇ ಬೇರೆ ಥರ ಕೆಲಸ ಮಾಡೋದಕ್ಕೆ ಆರಂಭ ಆಗುತ್ತೆ. ಈಗ ಗಟ್ ಮೈಕ್ರೋಬಯೋಮ್, ಇದರ ಜೊತೆ ಮೈಟೋಕಾಂಡ್ರಿಯಲ್ ಆ್ಯಕ್ಟಿವಿಟಿನೂ ಸಹ ಬದಲಾವಣೆ ಆಗುತ್ತೆ. ಮೈಟೋಕಾಂಡ್ರಿಯಾ ಪವರ್ ಹೌಸ್ ಆಫ್ ದ ಸೆಲ್. ಬೆಳಗಿನ ಹೊತ್ತು ಆಹಾರ ಸೇವನೆ ಇದ್ದಾಗ ಯಾವ ರೀತಿ ಮೈಟೋಕಾಂಡ್ರಿಯಾ ಮಾಡ್ತಿತ್ತೋ ಅದು ಆ ಥರ ಮಾಡೋದಿಲ್ಲ. ರಾತ್ರಿಯ ಹೊತ್ತು ಮೈಟೋಕಾಂಡ್ರಿಯಾ ಅದು ಅವಾಗ ಆ್ಯಕ್ಟಿವ್ ಆಗಿರೋದಿಲ್ಲ, ಏಕೆಂದರೆ ರೆಸ್ಟ್ ಆ್ಯಂಡ್ ರಿಪೇರ್ ಮೋಡಲ್ಲಿ ಇರುತ್ತೆ ದೇಹ. ಹಾಗಾಗಿ ಇದು ಬಿಡುಗಡೆ ಆಗೋದಿಲ್ಲ. ರಾತ್ರಿಯ ಹೊತ್ತು ಬಿಡುಗಡೆಯಾಗುವ ಗ್ರೋತ್ ಹಾರ್ಮೋನ್ ಆಗ್ಬೋದು. ಆಗ ಲೆಪ್ಟಿನ್, ಸ್ಯಾಟಿಡಿ ಹಾರ್ಮೋನ್ ಜಾಸ್ತಿ ಇರುತ್ತೆ, ಗ್ರೆಲಿನ್ ಕಮ್ಮಿ ಇರುತ್ತೆ. ಆಹಾರ ಸೇವನೆ ಮಾಡಿದ್ರೆ ಗ್ರೆಲಿನ್ ಜಾಸ್ತಿಯಾಗಿ ಲೆಪ್ಟಿನ್ ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ. ಲೆಪ್ಟಿನ್ ರೆಸಿಸ್ಟೆನ್ಸ್ ಯಾವಾಗ ಬರುತ್ತೆ ಅದು ಒಬಿಸಿಟಿಯ ಬಹಳ ಪ್ರಮುಖವಾದ ಕಾರಣ. ಅದಕ್ಕೆ ರಾತ್ರಿ ಹೊತ್ತು ಊಟ ಯಾರು ಮಾಡ್ತಾರೆ ಅವರಿಗೆ ಹೊಟ್ಟೆ ಮೇಲೆ ಬೊಜ್ಜು ಬರೋದು ಲೆಪ್ಟಿನ್ ರೆಸಿಸ್ಟೆನ್ಸ್. ಸ್ಯಾಟಿಡಿ ಕೊಡೋದಿಲ್ಲ. ಆವಾಗ ಲೆಪ್ಟಿನ್ದು ಕೆಲಸ ಏನು ಅಂದರೆ ನಿಮಗೆ ತೃಪ್ತಿಯನ್ನು ನೀಡುವಂತಹದ್ದು. ತೃಪ್ತಿನೇ ನೀಡೋದಿಲ್ಲ ಅದು. ಎಷ್ಟು ತಿಂತಾಯಿದ್ರು ನಿಮಗೆ ಫೀಲ್ ಆಗೋದೇ ಇಲ್ಲ, ಅಪ್ಪ ಚೆನ್ನಾಗಿದೆ ತೃಪ್ತಿ ಆಯಿತು ಫೀಲಿಂಗೇ ಇಲ್ಲ. ದೇಹಕ್ಕೆ ಎಷ್ಟು ಬೇಕೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಆಹಾರವನ್ನು ನಮ್ಮ ದೇಹದ ಯಂತ್ರ ನಡಿಬೇಕಲ್ವಾ, ಅದಕ್ಕೊಂದಷ್ಟು ಎನರ್ಜಿ ಬೇಕು, ಅದಕ್ಕೆ ಪೂರಕ ಆಹಾರ ಬೇಕು. ಅದಕ್ಕಿಂತ 10 ಪಟ್ಟು ಜಾಸ್ತಿ ತಿಂದಿರ್ತೀವಿ, ಗೊತ್ತಾಗ್ತಾ ಇಲ್ಲ. ಸೊ ಏನಾಗುತ್ತೆ, ಹೆಚ್ಚಾದದ್ದೆಲ್ಲ ಏನಾಗುತ್ತೆ ಅಂದರೆ
ಅಡಿಪೋಸೈಟ್ಗಳಾಗಿ ಕೊಬ್ಬಿನ ಜೀವಕೋಶಗಳಾಗಿ ಮಾರ್ಪಾಡಾಗಿ ವಿಸರಲ್ ಫ್ಯಾಟ್ ಅಂತೀವಿ, ಹೊಟ್ಟೆಯ ಮೇಲೆ ಅದು ಡೆಪಾಸಿಟ್ ಆಗುತ್ತೆ. ಅದು ಹೊಟ್ಟೆಯ ಮೇಲೆ ಡೆಪಾಸಿಟ್ ಆದರೆ ಮುಗೀತು ಕತೆ. ಅಲ್ಲಿಂದ ಈ ಕೊಬ್ಬಿನ ಜೀವಕೋಶಗಳು ಬರೀ ಜೀವಕೋಶ ಅಲ್ಲ, ಅದೊಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿ ಅದು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಪಿಟ್ಯೂಟರಿ, ಹೈಪೋಥಾಲಮಸ್ಸು, ಥೈರಾಯ್ಡ್ ಇದೆಯಲ್ಲ, ಆ ಥರ ಎಂಡೋಕ್ರೈನ್ ಗ್ಲ್ಯಾಂಡ್ ಥರ ಕೆಲಸ ಮಾಡುತ್ತೆ. ಲೆಪ್ಟಿನ್ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ. ಲೆಪ್ಟಿನ್ನು ಇದರ ಜೊತೆಗೆ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, ಇಂಟರ್ಲ್ಯೂಕಿನ್ 6, ಸೈಟೋಕೈನ್ಗಳನ್ನು ಬಿಡುಗಡೆ ಮಾಡುತ್ತೆ. ಆ್ಯರೋಮೆಟೇಸ್ನ ಬಿಡುಗಡೆ ಮಾಡುತ್ತೆ. ಓಕೆ, ಏನಾಗುತ್ತೆ ಇದರಿಂದ? ಆ್ಯರೋಮೆಟೇಸ್ ಬಿಡುಗಡೆ ಮಾಡಿದ್ರೆ ಟೆಸ್ಟೋಸ್ಟಿರಾನ್ ಹಾರ್ಮೋನು ಎಸ್ಟ್ರೋಜನ್ ಆಗಿ ಕನ್ವರ್ಟ್ ಆಗೋಕ್ಕೆ ಶುರು ಆಗುತ್ತೆ. ಎಷ್ಟು ತೊಂದರೆ ಆಗುತ್ತೆ ನೋಡಿ. ಟೆಸ್ಟೋಸ್ಟಿರಾನು ಪುರುಷ ಹಾರ್ಮೋನು ಪುರುಷರಲ್ಲಿ ಜಾಸ್ತಿ ಇರಬೇಕು. ಆ್ಯರೋಮೆಟೇಸು ಜಾಸ್ತಿ ಆದಂಗೆ ಟೆಸ್ಟೋಸ್ಟಿರಾನು ಎಸ್ಟ್ರೋಜನ್ ಆಯಿತು ಅಂದರೆ ಅವನ ಫರ್ಟಿಲಿಟಿ ಡೌನ್ ಆಯ್ತಲ್ಲಿ. ಒಂದು ಟೆಸ್ಟೋಸ್ಟಿರಾನ್ ಕಮ್ಮಿ ಆಯಿತು ಅಂದರೆ ಡೌನ್ ಆಯಿತು, ಒಂದು ಫರ್ಟಿಲಿಟಿ, ಫೀಮೇಲ್ ಹಾರ್ಮೋನ್ ಜಾಸ್ತಿ ಆಯಿತು, ಫೆಮಿನೈಸೇಷನ್ ಜಾಸ್ತಿ ಆಯಿತು, ಇನ್ಫರ್ಟಿಲಿಟಿ ಆಯಿತು, ಲಿಬಿಡೋ ಕಮ್ಮಿ ಆಯಿತು, ಲೈಂಗಿಕತೆ ಕಮ್ಮಿ ಆಯಿತು, ಆಸಕ್ತಿ ಕಮ್ಮಿ, ಎಲ್ಲ ಶಿಫ್ಟ್ ಆಗ್ತಾ ಬಂತು. ಇದಕ್ಕೆ ಕಾರಣ ಯಾವುದು ಅಂದರೆ ಆಹಾರ ಸೇವನೆಯ ಸಮಯ. ನೋಡಿ ಎಲ್ಲಿಂದ ಎಲ್ಲೆಲ್ಲಿ ಲಿಂಕ್ ತಗೊಳುತ್ತೆ ಇದು ಅಂತಂದರೆ ನಮಗೆ ಗೊತ್ತಿಲ್ಲ. ನಾವು ಅನ್ಕೊಂತೀವಿ ತುಂಬ ಸುಸ್ತಾಗಿದೆ, ಮನೆಗೆ ಹೋಗಿ ಚೆನ್ನಾಗಿ ತಿಂದುಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿಬಿಡ್ತೀನಿ. ಚೆನ್ನಾಗಿ ನೀವು ತಿಂದರೆ ಇಷ್ಟೆಲ್ಲ ತೊಂದರೆಗಳು ಒಂದಕ್ಕೊಂದು ಪೂರಕವಾಗಿ ಆಗೋಂಥದ್ದು. ಇದು ಕಂಪ್ಲೀಟ್ ಉಲ್ಟಾ ಆಗಿದೆ. ನಾನು ಅಬ್ಸರ್ವ್ ಮಾಡ್ದಂಗೆ ಮಧ್ಯಾಹ್ನ ಊಟನ ಕಡಿಮೆ ಮಾಡ್ತಾ ಇದ್ದಾರೆ ತುಂಬ ಜನ. ಯಾಕೆಂದರೆ ಬಾಕ್ಸ್ ಇರ್ತಾರೆ, ಇಲ್ಲ ಹೋಟ್ಲಿಗೆ ಹೋಗ್ತಾರೆ. ಹೌದು. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟು ಸರಿಯಾಗಿ ಮಾಡಿರಲ್ಲ, ಯಾಕಂದರೆ ಅರ್ಜೆಂಟಲ್ಲಿ ಇರ್ತಾರೆ. ಸೊ ಅವರಿಗೆ ಒಳ್ಳೆ ಊಟ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗೋದೇ ರಾತ್ರಿ. ಹೀಗಾಗಿ ರಾತ್ರಿ ಸ್ವಲ್ಪ ಚೆನ್ನಾಗಿ ಬಾರಿಸಿ ಚೆನ್ನಾಗಿ ನಿದ್ದೆ ಮಾಡಿಬಿಡೋಣ. ಇದೇ ತಪ್ಪು ಮಾಡ್ತಾ ಇರೋದು ನಾವು. ಹಿಂದಿನವ್ರು ಹೆಂಗೆ ಮಾಡ್ತಾಯಿದ್ರು, ಇದಕ್ಕೆ ಉಲ್ಟಾ ಮಾಡ್ತಾಯಿದ್ರು ಅವರು ಅಲ್ವಾ. ಈಗ ನಾವೇನು ಮಾಡ್ತಾಯಿದ್ದೀವಿ, ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ. ಕ್ರೋನೋ ನ್ಯೂಟ್ರಿಷನ್ ಅನ್ನುವ ಒಂದು ಏನು ಏರಿಯಾ ಇದೆ, ಅದನ್ನೇ ವರ್ಕ್ ಮಾಡ್ತಾ ಇದ್ದಾರೆ ವಿಜ್ಞಾನಿಗಳು. ನೀವು ಯಾವ ಆಹಾರ ಅಷ್ಟೇ ಕ್ಯಾಲೋರಿ, ಆದರೆ ನಿಮ್ಮ ಸಮಯದಲ್ಲಿ ವ್ಯತ್ಯಾಸ ಆಗ್ತಾ ಇದ್ದ ಹಾಗೆ ದೇಹದಲ್ಲಿ ಎಷ್ಟಿದೆ, 3000 ರಾಸಾಯನಿಕ ಕ್ರಿಯೆಗಳು ನಡೀತಾ ಇರುತ್ತೆ. 3000 ನಾವು ಸೇವಿಸುವ ಆಹಾರ ಈ 3000 ರಾಸಾಯನಿಕ ಕ್ರಿಯೆ ಮೇಲೆ ಪ್ರಭಾವ ಬೀರಿದ್ರೆ ನಮ್ಮ ಕಿಡ್ನಿ ಆಗ್ಬೋದು, ನಮ್ಮ ಲಿವರ್ ಆಗ್ಬೋದು, ನಮ್ಮ ಪ್ಯಾನ್ಕ್ರಿಯಾಸ್ ಆಗ್ಬೋದು, ಇದರ ಜೊತೆಯಲ್ಲಿ ನಾವು ಈ ಥರ ಅತಿ ಹೆಚ್ಚು ಆಹಾರ ಸೇವನೆ ಮಾಡ್ದಂಗೆ ನಾನು ಒಂದಷ್ಟು ಕ್ಲಾಕ್ಗಳ ಬಗ್ಗೆ ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಸರ್ಕ್ಯಾಡಿಯನ್ ರಿದಮನ್ನು ಕಂಟ್ರೋಲ್ ಮಾಡುವಂಥದ್ದು ಕ್ರೈ, BIML1 ಮತ್ತು ಕ್ಲಾಕ್ ಜೀನ್ಗಳು, ಇವುಗಳ ಆ್ಯಕ್ಟಿವೇಷನ್ನು ಬೇರೆ ಆಗಿಬಿಡುತ್ತೆ. ಆಹಾರ ಬಂದಂಗೆ, ಆಹಾರ ಕಡಿಮೆ ಇರಬೇಕು ಆ್ಯಕ್ಟಿವೇಟ್ ಆಗಬೇಕು ಅಂದರೆ, ಇದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂತು, ಡಯಾಬಿಟಿಕ್ ಪ್ರೋನ್ ಆಯಿತು, ಲೆಪ್ಟಿನ್ ರೆಸಿಸ್ಟೆನ್ಸ್ ಬಂತು, ಒಬಿಸಿಟಿ ಆಯಿತು. ಇವೆಲ್ಲ ಆದಂಗೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನಲ್ಲಿ ವೇರಿಯೇಷನ್ ಆಯಿತು, ಪಿಟ್ಯೂಟರಿಗೆ ರಾಂಗ್ ಸಿಗ್ನಲ್ ಹೋಯಿತು. ಅದರ ಜೊತೆಗೆ ಬಿಡುಗಡೆಯಾಗುವ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನ್, ಎಲ್ಲ ಎಂಡೋಕ್ರೈನ್, ಇವೆಲ್ಲ ಲಿಂಕ್. ಇದು ನೀವು ಒಂದನ್ನು ಬ್ರೇಕ್ ಮಾಡ್ತು ಅಂದರೆ ಎಲ್ಲ ಲಿಂಕ್ ಕನೆಕ್ಷನ್ಗಳು. ಕ್ಯಾನ್ಸರ್ಗೆ ಪ್ರೋನ್ ಆದರೂ, ಒಬಿಸಿಟಿ ಜಾಸ್ತಿ ಆಯಿತು, ಹಲವಾರು ರೀತಿಯ ತೊಂದರೆಗಳು, ಈ ಥರದ್ದು ಮೈಟೊಕಾಂಡ್ರಿಯಾ ಎಫಿಷಿಯನ್ಸಿ ಕಮ್ಮಿ ಆಯಿತು, ಈ ಥರ ನಾನಾ ರೀತಿಯ ತೊಂದರೆಗಳಿಗೆ ಇದು ನೇರವಾಗಿ. ಆಮೇಲೆ ಲಿಂಫ್ಯಾಟಿಕ್ ಸಿಸ್ಟಮ್ ಕೆಲಸ ಮಾಡಲ್ಲ, ಡಿಟಾಕ್ಸಿಫಿಕೇಷನ್ ಪ್ರೋಸೆಸ್ ನಡೆಯೋದಿಲ್ಲ ದೇಹದಲ್ಲಿ. ಆಮೇಲೆ ಮೆದುಳಿನ ನಾಶ ಆಗೋಕ್ಕೆ ಶುರುವಾಯಿತು. ಈ ಥರ ಎಲ್ಲ ಪ್ರಾಸೆಸ್ಗಳು, ಅದು ಏನೇನು ಕೆಲಸ ಕ್ಲಾಕ್ ಇದೆ ಅದಕ್ಕೆ, ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ದೇಹದ ಒಳಗಡೆ ಪ್ರತಿಯೊಂದಕ್ಕೂ ಕ್ಲಾಕ್ ಇದೆ. ಆ ಕ್ಲಾಕಿನ ಪ್ರಕಾರವೇ ಅದು ಕೆಲಸ ಮಾಡೋದು. ಆ ಕ್ಲಾಕ್ಗೆ ನಾವು ಸಮಯನ ಬೇರೆ ಥರ ಮಾಡಿದಾಗ ಏನಾಗುತ್ತೆ, ಅದ್ರ ಕೆಲಸ ಮಾಡೋದಿಲ್ಲ ಅದು. ಎಕ್ಸಾಕ್ಟ್ಲಿ ಅಲ್ವಾ. ಅದು ಪ್ರೊಲಾಂಗ್ ಆಗ್ತಾ ಹೋಗುತ್ತೆ. ರಾತ್ರಿ ಮಾಡುವ ಕೆಲಸವನ್ನು ನಿಲ್ಲಿಸ್ಬಿಟ್ಟು ಬೆಳಗಿನ ಕೆಲಸವನ್ನೇ ಪ್ರೊಲಾಂಗ್ ಮಾಡ್ತಾ ಇರುತ್ತೆ. ಕಾರ್ಟಿಸಾಲ್ ಪ್ರಮಾಣ ಜಾಸ್ತಿ ಆಯಿತು. ಏಕೆಂದರೆ ಆಹಾರ ರಾತ್ರಿ ಹೊತ್ತು ರೆಸ್ಟ್ ಆ್ಯಂಡ್ ರಿಪೇರ್ ಮೋಡಲ್ಲಿ ಇದ್ದಾಗ ಆಹಾರ ಜಾಸ್ತಿ ಇರಬಾರ್ದು. ಆಹಾರ ಡೈಜೆಷನ್ಗೆ ಎಲ್ಲದು ವಿನಿಯೋಗ ಆಯಿತು ಅಂದರೆ ರಿಪೇರ್ ಮೋಡ್ ಹೆಂಗೆ ಮಾಡುತ್ತದು, ರಿಪೇರ್ ಮಾಡೋಕ್ಕಾಗೋದೇ ಇಲ್ಲ. DNA ಡ್ಯಾಮೇಜ್ಗಳು ಹಾಗೆ ಉಳ್ಕೊಂತು, DNA ರಿಪೇರ್ ಮೆಕ್ಯಾನಿಸಮ್ ಕೊಲ್ಯಾಪ್ಸ್ ಆಯಿತು. ಈ ರೀತಿ ದೇಹದ ಎಲ್ಲ ಪ್ರಕ್ರಿಯೆಗಳು ಕೊಲ್ಯಾಪ್ಸ್ ಆಗ್ತಾ ಬರುತ್ತೆ. ಹಾಗಾಗಿ ನ್ಯೂಟ್ರಿಷನ್ನೇ ಇರ್ಬೋದು, ನೀವು ಸೇವಿಸುವ ಆಹಾರ ತುಂಬ ನ್ಯೂಟ್ರಿಟಿವ್ ಆಗಿರಬೇಕು. ಸಮಯ ಇದೆಯಲ್ಲ ಡಿಸೈಡಿಂಗ್ ಫ್ಯಾಕ್ಟ್ರ್ ಅಂತ ಹೇಳ್ಬೋದು. ಹಿಂದಿನವರು ಜೈನಿಸಮ್ ಅಲ್ಲಿ ನೋಡಿ ಏನಕ್ಕೆ 6 ಗಂಟೆಗೆ ಮಾಡ್ತಾಯಿದ್ರು, ಎಲ್ಲದರಲ್ಲೂ ಇದೆ. ನಮ್ಮ ಧರ್ಮ ದೇವರ ಹೆಸರಿನಲ್ಲಿ ಹಾಗೆ ಹೇಳಿದ್ರೆ ಯಾರು ಕೆಲಸ ಮಾಡಲ್ಲ, ಇದನ್ನು ಅಳವಡಿಸ್ಕೊಳ್ಳಲ್ಲ ಅಂತ ದೇವರು ಧರ್ಮದ ಹೆಸರಿನಲ್ಲಿ ಇದನ್ನು ಮಾಡಿಸ್ತಾಯಿದ್ರು. ರಾತ್ರಿ ಹೊತ್ತು ಎಲ್ಲ ಹುಳ ಉಪ್ಪಟಗಳನ್ನು ನಾವು ಸಾಯಿಸ್ಬಿಡ್ತೀವಿ, ಗೊತ್ತಿಲ್ಲದೆ ತಿಂದು ಬಾಯಲ್ಲಿ ಎಷ್ಟು ಒಳಗಡೆನೇ ಅಷ್ಟೊಂದಿದೆ ಬೇಕಾದಷ್ಟು. ಅಂದರೆ ಅವರ ಉದ್ದೇಶ ಏನು ಅಂತಂದರೆ ಆಹಾರ ಸೇವನೆ ರಾತ್ರಿ ಹೊತ್ತು ಮಾಡಿದಾಗ ತೊಂದರೆ ಆಗುತ್ತೆ. ರಾತ್ರಿ ಹೊತ್ತು ಫಲಹಾರ
ಅಂತ ಮಾಡೋರು. ಏನಕ್ಕೆ? ಲೈಟಾಗಿ ನಾವು ಊಟ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇದು ತಮಿಳ್ನಾಡಲ್ಲಿ ನೀವು ನೋಡಬೇಕು, ರಾತ್ರಿ ಹೊತ್ತು ಅನ್ನ ಊಟ ಮಾಡೋದಿಲ್ಲ, ಇಡ್ಲಿ ಅಥವಾ ಲೈಟಾಗಿ ದೋಸೆ ಇಡ್ಲಿನೇ ನಿಮ್ಗೆ ಎಲ್ಲೋದ್ರೂ ಅದೇ ಸಿಕ್ಕೋದು. ಏನಕ್ಕೆ ಅಂತಂದರೆ ಲೈಟಾಗಿರುತ್ತೆ, ಎಷ್ಟು ಒಂದೆರಡು ಇಡ್ಲಿ ತಿಂತೀರ. ಅನ್ನ ಸಾಂಬಾರು ಅಂದರೆ ಅನ್ನ ಸಾರು, ತಿಳಿ ಸಾರು, ಮಜ್ಜಿಗೆ ಮೊಸರು, ಅದೆಲ್ಲ ಒಂದು ದೊಡ್ಡ ಹೆವಿ ಮೀಲ್ ಅದು. ಆ ಥರ ಎಲ್ಲ ಕಡೆಯೂ ಇದೊಂದು ಇದೇ ಸಿಸ್ಟಮ್ ಇದೆ. ಬಟ್ ಏನಾಗ್ತಿದೆ ಇವಾಗ, ನಮ್ಮ ಕೆಲಸಗಳು ಬೇರೆ ಥರ. ರಾತ್ರಿ ಎಲ್ಲ ಮೊದಲು ಬೆಳಗ್ಗೆ ಮಾಡ್ತಿದ್ದ ಕೆಲಸ ರಾತ್ರಿನೂ ಮಾಡ್ತಾಯಿದ್ದೀವಿ. ಲೈಟ್ಸ್ಗಳು ಬೆಳಗ್ಗೆ ಇದ್ದಿದ್ದು ರಾತ್ರಿ ಹೊತ್ತೆಲ್ಲ ಇರುತ್ತೆ, ಎಲ್ಲ ಚೇಂಜ್ ಮಾಡ್ತಾಯಿದ್ದೀವಿ. ಅದರ ತಕ್ಕಂಗೆ ನಮ್ಮ ಕ್ರೋನೋ ಏನಿದೆ ಸರ್ಕೆಡಿಯಲ್ ರಿದಮ್ ಆಲ್ಟ್ರ್ ಆಗ್ತಿದೆ. ಫೈನಲ್ಲಿ ಇದರ ಎಂಡ್ ರಿಸಲ್ಟ್ ಏನು ಅಂತಂದರೆ ನಮ್ಮ ಆರೋಗ್ಯ ಕಾಂಪ್ರಮೈಸ್ ಆಗ್ತಾಯಿದೆ. ಎಷ್ಟೇ ಆಗಲಿ ರಾತ್ರಿ ಹೊತ್ತು ಊಟ ಕಡಿಮೆ ಇರಲಿ, ಹಣ್ಣುಗಳು ಸ್ವಲ್ಪ ಆ ಥರದ್ದು ಸೇವನೆ ಮಾಡಿ, ಲೈಟ್ ವೆರಿ ಲೈಟ್ ಅಂತ ಅನ್ನಬೇಕು, ಆ ಥರದ ಆಹಾರವನ್ನು ಸೇವನೆ ಮಾಡಿದಾಗ ಏನಾಗುತ್ತೆ, ನಮ್ಮ ಬಾಡಿ ರೆಸ್ಟ್ ಆ್ಯಂಡ್ ರಿಪೇರ್ ಮೋಡಿಗೆ ಹೋಗಿ ಎಷ್ಟೋ ಹಾರ್ಮೋನು ಬಿಡುಗಡೆ ಆಗಬೇಕು. ರಾತ್ರಿ ಹೊತ್ತು ಮಲಗಿದಾಗ ಅದೆಲ್ಲ ಬಿಡುಗಡೆ ಆಗುತ್ತೆ. ಸ್ಲೀಪು ಚೆನ್ನಾಗಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಇದೆಲ್ಲ ಡಿಸ್ಟರ್ಬೆನ್ಸ್ ಎಲ್ಲ ಆಗೋದು ಹೆವಿ ಮೀಲ್ಸ್ ಅಂತ ನಾವು ತಿಂತೀವಲ್ಲ ಆವಾಗ. ಸೊ ನಾವು ಅಂದರೆ ನನಗೆ ಆ್ಯಕ್ಚುಲಿ ಒಂದು ಅಂದರೆ ಹ್ಯಾಕಿಂಗ್ ಅಂತಾರಲ್ಲ ಆ ಥರ ಒಂದು ನನಗೆ ಅಂದರೆ ಒಂದು ಸಣ್ಣ ಉಪಾಯಗಳು ನಮಗೆ ಅಂದರೆ ಅದೇನು ದೊಡ್ಡದು ನಾಲೆಜ್ ಅಲ್ಲ. ಬಟ್ ನೋಡಿ, ಬೆಳಗ್ಗೆ ಬೇಗ ಹೇಳ್ಬೇಕಂತ ತುಂಬ ಜನ ಅನ್ಕೋತೀವಿ, ಆದರೆ ಬೆಳಗ್ಗೆ ಬೇಗ ಹೇಳ್ಬೇಕು, ರಾತ್ರಿ ಬೇಗ ಮಲ್ಕೋಬೇಕಂತ ಯೋಚನೆ ಮಾಡಲ್ಲ. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಎಷ್ಟೋ ದಿನ ಬೆಳಗ್ಗೆ ಹಸಿವಾಗ್ತಿರಲಿಲ್ಲ. ನಾನು ಅಬ್ಸರ್ವ್ ಮಾಡಿದೆ ಯಾಕೆ ಹಸಿವಾಗಲ್ಲ ಅಂದರೆ, ಬೆಳಗ್ಗೆ ಬೇಗ ಎದ್ದರೆ ಒಂದು 5:30 6 ಗಂಟೆ 6:30ಗೆ ಎದ್ಬಿಟ್ರೆ ನೀವು ನಿಮಗೆ 9 ಗಂಟೆ ಅನ್ನೋಷ್ಟೊತ್ತಿಗೆ ಒಂದು 2-3 ತಾಸು ಕಳೆದಿರ್ತೀರ. ನೀವು ದಿನ ದೊಡ್ಡದಿರುತ್ತೆ, ಅವಾಗ ದೊಡ್ಡದಿರುತ್ತೆ. 9 ಗಂಟೆ ನಿಮ್ಗೆ ಹಸಿವಾಗುತ್ತೆ. ನಾವು ಏಳೋದೇ 7:30 8 ಗಂಟೆ 8-8:30 ಆದಾಗ ನಿಮ್ಗೆ ಹಸಿವು ಎಲ್ಲ ಆಗುತ್ತೆ ಹೇಳಿ, 11:30 12 ಗಂಟೆ ಆಗುತ್ತೆ. ಸೊ ಅದು ಟೋಟಲ್ ನಿಮ್ಮನ್ನ ಅದು ಕೊಲ್ಯಾಪ್ಸ್ ಮಾಡ್ತಾ ಹೋಗುತ್ತೆ ನಿಧಾನವಾಗಿ. ಹೀಗಾಗಿ ಮೊದಲಿಗೆ ನಿಮ್ಮ ದಿನವನ್ನು ಸೂರ್ಯನಿಗೆ ತಕ್ಕಂತೆ ಅಥವಾ ಆ ಒಂದು ಬೆಳಕಿಗೆ ತಕ್ಕಂತೆ ನಿಮ್ಮ ಸೂರ್ಯೋದಯ ಸೂರ್ಯಾಸ್ತಿಗಳನ್ನ ಅಡ್ಜಸ್ಟ್ ಆಗೋ ಥರ, ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗೋ ಥರ ಅದನ್ನು ಸರಿಯಾಗಿ ಅದನ್ನು ಮೋಲ್ಡ್ ಮಾಡ್ತಾ ಬಂದರೆ ಹಸಿವು ಕೂಡ ಅದೇ ಥರ ಆಗ್ತಾ. ಟೈಮ್ ರೆಸ್ಟ್ರಿಕ್ಷನ್ ಈಟಿಂಗ್ ಅಂತ ಒಂದಿದೆ ಅದರಲ್ಲಿ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ 7 to 7 ಅಂತ ಅಂತಾರೆ. ಬೆಳಗ್ಗೆ 7ಗೆ ನೀವೇನಾದ್ರು ತಿನ್ನಕ್ಕೆ ಶುರು ಮಾಡಿದ್ರೆ ಸಾಯಂಕಾಲ 7ಗೆ ಕ್ಲೋಸ್ ಮಾಡಿಬಿಡ್ಬೇಕು ನೀವು ಅಂತ. ಅದಾದಮೇಲೆ ಏನು ತಿನ್ನಬಾರ್ದು. ತೀರಾ ಹಸಿವು ಅಂತಂದಾಗ ಒಂದು ಹಣ್ಣು ಏನಾದರೂ ಅದನ್ನು ತಿನ್ಬೋದು. 7 to 7 ಟೈಮ್ ರೆಸ್ಟ್ರಿಕ್ಷನ್ ಈಟಿಂಗ್ ಅಂತ. ಮೊನ್ನೆ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ, ಹಸಿವು ಅಂತಂದರೆ ಏನು ಅಂತ ಅನ್ನೋದ್ರ ಬಗ್ಗೆ ಅಂತ ಹೇಳಿ. ನಾವು ಹಸಿವು ಅನ್ಕೋತೀವಿ. ಆ್ಯಕ್ಚುಲಿ ಹಸಿವು ಅಂದರೆ ಒಂದು ಆ್ಯಪಲ್ ಇದೆ ಅಂತ ಅಂದ್ಕೊಳ್ಳಿ, ಒಂದು ಆ್ಯಪಲ್ ಮಾತ್ರ ಇದೆ, ನಿಮ್ಗೆ ಹಸಿವಾಗಿದೆ ಅಂದರೆ ಆ್ಯಪಲ್ ತಿಂತೀರಾ ನೀವು? ಇಲ್ಲ ಆ್ಯಪಲ್ ಬೇಡ ಅಂತಂದರೆ ಹಸಿವಲ್ಲ ಅದು. ಹೌದು, ನಿಮಗೆ ಇಲ್ಲ ಚಿಪ್ಸ್ ಬೇಕು ಅಥವಾ ಇನ್ನೊಂದೇನೋ ಬೇಕು, ಸ್ವಲ್ಪ ಸ್ನ್ಯಾಕ್ಸ್ ಬೇಕು ಅಂತ ಹಸಿವಲ್ಲ, ಅದು ಚಪಲ ಅಂತ. ಹೌದು. ಸೊ ಹಿಂಗಾಗಿ ಹಸಿವಿದ್ದಾಗ ಏನು ಬೇಕಾದ್ರೂ ತಿಂತೀವಿ. ಹಸಿವಿದ್ದಾಗ ಏನು ಬೇಕಾದ್ರೂ ತಿಂತೀವಿ, ಆ್ಯಪಲ್ ತಿಂತೀವಿ. ಚಾಯ್ಸ್ ಬೇಡ ಅವಾಗ. ಈ ಊಟ ಏನಾದರೂ ಪರವಾಗಿಲ್ಲ. ಸೊ ಅದು ಹಸಿವು ಕೂಡ ಆಗಿರಲ್ಲ ಅವಾಗ. ಆ್ಯಕ್ಚುಲಿ ಅಂದರೆ ಕೆಲವೊಂದು ಸಲ ನನಗನ್ಸುತ್ತೆ, ಕೆಲವೊಂದು ಸಲ ನಮಗೆ ರೂಢಿಯಿಂದ ತಿಂತೀವಿ. ನಾವು ರೂಢಿ ಆಗಿದೆ, ತಿಂದು ರೂಢಿ ಆಗಿದ್ದು ಕೂಡ ತಿಂತೀವಿ. ಈಗ ನೋಡಿ, ಎರಡೇ ನಾವು ಊಟ ಸಾಕಾಗುತ್ತೆ, ಆದರೆ ನಮ್ಮ ಮೈಂಡ್ ಸೆಟ್ ಯಾವ ಥರ ನಾವು ಮಾಡ್ಕೊಂಬಿಟ್ಟು ಎಲ್ಲ ಮೈಂಡಿಗೆ ಇದು ಸಂಪೂರ್ಣ. ನಾವು ಸುಮಾರು ಜನ ನಾನು ನೋಡಿದ್ದೀನಿ, ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಲೇಬೇಕು. ಏನಕ್ಕೆ ಅಂದರೆ ರಾತ್ರಿ ಎಲ್ಲ ಇದಾಗಿರೋದ್ರಿಂದ ಗ್ಲೂಕೋಸ್ ಬೇಕಿರುತ್ತೆ, ಮಾಡ್ಬೋದು. ಮಧ್ಯಾಹ್ನ ಏನಾದ್ರು ಸ್ಕಿಪ್ ಮಾಡಿಬಿಟ್ರೆ ಒದ್ದಾಡ್ತಾ ಇರ್ತಾರೆ. ಮಧ್ಯಾಹ್ನ ನಾನು ಊಟ ಮಾಡಿಲ್ಲ, ಏನೂ ಆಗೋದಿಲ್ಲ. ನಾನು ಒಂದು ಸಲ ನ್ಯಾಚುರೋಪತಿಲಿ ಹೋದಾಗ ಫಸ್ಟ್ ಟೈಮು 9 days ಫಾಸ್ಟಿಂಗ್ ಮಾಡಿದ್ದೆ. ಅಂದರೆ ಅದು ಫಾಸ್ಟಿಂಗ್ ಅಂದರೆ ಪೂರಾ ನೀರಿಲ್ಲದೆ ಅಂತಲ್ಲ, ನೀರು ಜ್ಯೂಸ್ ಕೊಡ್ತಾರೆ. ಅದು ಒಂದು 2 to 2 ಅವರ್ಸಲ್ಲಿ ಕೊಡ್ತಾರೆ. ಬಾರ್ಲಿ ಗಂಜಿ, ಆಮೇಲೆ ಬೂದ್ಗುಂಬಳಕಾಯ್ದು, ಬಟ್ ವೆರಿ ಲೋ ಕ್ಯಾಲೋರಿ. ಫಸ್ಟು 3 ದಿನ ಮಾತ್ರ ನರಕ. ಯಾಕಾದರೂ ಮಾಡಿದ್ನೋ, ಬ್ರೇಕ್ ಮಾಡಿಬಿಡೋಣ, ಆಗಲ್ಲ, ಸಾಧ್ಯನೇ ಇಲ್ಲ. ಸಂಕಟ, ತಲೆನೋವು ಮತ್ತು ಮೈಗ್ರೇನ್ ಶುರು ಆಗಿಬಿಡುತ್ತೆ. ಯಾಕೆಂದರೆ ಗಟ್ ಮೈಕ್ರೋಬಯೋಮ್ ಅವೆಲ್ಲ ಮತ್ತು ಕ್ಲೆನ್ಸಿಂಗ್ ಎಲ್ಲ ಶುರು ಆಗುತ್ತಲ್ಲ, ಹೆವಿ ಸಿವಿಯರ್ ಹೆಡೇಕ್, ಮೈಗ್ರೇನ್ ಥರ. ಇದೆಲ್ಲ ಬೇಕಾ ನನಗೆ, ಯಾಕೆ ಅಂತ 3 days ಕಳೆದುಬಿಟ್ರೆ ನಿಮಗೆ ಹಸಿವೇ ಇಲ್ಲ. ಆಮೇಲೆ ಫಸ್ಟು 3 days ಇದೆಯಲ್ಲ, ವೆರಿ ಕ್ರಿಟಿಕಲ್ ವಿಂಡೋ ಪೀರಿಯಡ್, ವೆರಿ ಕ್ರಿಟಿಕಲ್. ಅದು ದಾಟಿದ್ರೆ ನೀವು ಹಾಗಲ್ಲ, ನೀವು ಅದನ್ನು ಅಭ್ಯಾಸ ಥರ ಮಾಡ್ಕೋಬೋದು. ನಿಧಾನಕ್ಕೆ ನಮ್ಮ ಆಹಾರದನ್ನ ಸೇವನೆ ಮಾಡೋದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾ ಬರ್ಬೋದು. ಒಂದೇ ಸಲ ಮಾಡೋಕ್ಕಾಗೋದಿಲ್ಲ. ಬಾಡಿಗೆ ಅದನ್ನು ನಾವು ಅಡ್ಜಸ್ಟ್ ಮಾಡ್ತಾ ಬರಬೇಕು. ಮತ್ತು ನೋಡಿ, ಜಾಸ್ತಿ ನೀವು ಸೇವನೆ ಮಾಡ್ತಾ ಹೋದರೆ ಜಾಸ್ತಿ ತಿಂತಾನೆ ಇರ್ತೀವಿ ನಾವು. ಕಮ್ಮಿ ಮಾಡೋದು ಅಷ್ಟೇ, ಇದು ಅಷ್ಟೇ. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್, ಅಸೆಂಡಿಂಗ್ ಡಿಸೆಂಡಿಂಗ್ ಹೇಳ್ತೀವಲ್ಲ, ಅದು ತುಂಬ ಟೇಪ್ರಿಂಗ್ ಥರ ಆಗಬೇಕದು. ಒಂದೇ ಸಲ ಅದು ಶೂಟಪ್ ಆಗಬಾರ್ದು. ಆವಾಗಲೇ ಆರೋಗ್ಯಕ್ಕೆ ಅದು ಹಾನಿ ಮಾಡೋ ಅಂಥದ್ದು. ಹಾಗಾಗಿ ಎಲ್ಲ ಮೈಂಡ್ ಸೆಟ್, ಅದು ಎವ್ರಿಥಿಂಗ್ ಎಲ್ಲ ನಮ್ಮ ತಲೆಯಲ್ಲಿರೋದು, ನಮ್ಮ ಅಷ್ಟೇ ಅದು.
ಸೊ ತಲೆಯಲ್ಲಿರೋದನ್ನು ಸರಿಯಾಗಿ ನಮ್ಮ ತಲೆಯಲ್ಲಿ ಏನಿದೆ ಅನ್ನೋದು ನಮಗೆ ನಮ್ಮ ತಲೆಯಲ್ಲಿ ಆ ಭಾವನೆಗಳು ನಾನೇನೋ ಊಟ ಮಾಡಿಲ್ಲ, ಎಸ್ 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 ಏನು ತೊಂದರೆ ಅಂತೂ ಖಂಡಿತ ಆಗೋದಿಲ್ಲ. ಖಂಡಿತ. ಸೊ ಈ ಥರ ವಿಡಿಯೋಗಳನ್ನ ಕೇಳಿದಾಗ ನಮ್ಮಲ್ಲಿರುವಂಥ ಏನಿದೆಲ್ಲ ತಪ್ಪು ತಿಳುವಳಿಕೆಗಳು, ರಾಂಗ್ ನೋಷನ್ಸ್, ರಾಂಗ್ ಅಪ್ಬ್ರಿಂಗಿಂಗ್, ಅಂದರೆ ಏನೇನೋ ಅಂದ್ಕೊಂಡಿರ್ತೀವಲ್ಲ ಅದೆಲ್ಲ ಹೋಗೋಕ್ಕೆ ನಾವು ಈ ಥರದ ವಿಡಿಯೋಗಳು ಮಾಡ್ತಾ ಇರೋದು. ಸೊ ಸರಿಯಾದ ಸಮಯಕ್ಕೆ ಸರಿಯಾದ ಊಟವನ್ನು ಮಾಡಿ ಮತ್ತು ಅದು ಏನು ಮಾಡಬೇಕು ಅನ್ನೋದನ್ನು ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು. ಸೊ ಹಾಗಾದರೆ ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ. ಮೇಡಮ್ ಥ್ಯಾಂಕ್ ಯು ವೆರಿ ಮಚ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು. ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.